ಒಂದು ಸುಂದರವಾದ ಚಿಕ್ಕ ಹಳ್ಳಿ. ಆ ಹಳ್ಳಿ ಸುತ್ತಲೂ ಹಸಿರು ಹೊಲಗಳು, ತಣ್ಣನೆಯ ಗಾಳಿ, ಹಕ್ಕಿಗಳ ಕಿಲಕಿಲ ಧ್ವನಿ. ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಹಳ್ಳಿಯ ಜನರು ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋಗುತ್ತಿದ್ದರು. ಮಕ್ಕಳು ಆಟವಾಡುತ್ತಾ ನಗುತ್ತಾ ಕಾಲ ಕಳೆಯುತ್ತಿದ್ದರು. ಆ ಹಳ್ಳಿ ತುಂಬ ಸರಳ, ಆದರೆ ತುಂಬಾ ಸಂತೋಷದಿಂದ ಕೂಡಿತ್ತು. ಆ ಹಳ್ಳಿಯಲ್ಲೇ ಒಂದು ಸಣ್ಣ ಮನೆ ಇತ್ತು. ಮಣ್ಣಿನಿಂದ ಕಟ್ಟಿದ ಆ ಮನೆ ಸರಳವಾಗಿದ್ದರೂ ಪ್ರೀತಿ ತುಂಬಿಕೊಂಡಿತ್ತು. ಆ ಮನೆಯಲ್ಲೇ ಕಾರ್ತಿಕ್ ಎಂಬ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದನು. ಅಮ್ಮ, ಇಂದು ನಾನು ಸ್ನೇಹಿತರ ಜೊತೆ ಆಟಕ್ಕೆ ಹೋಗ್ತೀನಿ. ಹೊಸ ಆಟ ಮಾಡ್ತೀವಿ. ಹೋಗು ಮಗ, ಆದ್ರೆ ಜಾಗ್ರತೆ ಇರ್ಬೇಕು. ತುಂಬಾ ದೂರ ಹೋಗ್ಬೇಡ. ಕಾರ್ತಿಕ್ ತುಂಬಾ ಚುರುಕು ಮತ್ತು ಕುತೂಹಲವುಳ್ಳ ಹುಡುಗ. ಅವನಿಗೆ ಹೊಸ ಹೊಸ ವಿಷಯಗಳನ್ನು ತಿಳಿಯಲು ತುಂಬಾ ಆಸಕ್ತಿಯಿತ್ತು. ಆ ಹಳ್ಳಿಯ ಪಕ್ಕದಲ್ಲೇ ಒಂದು ದೊಡ್ಡ ಕಾಡಿತ್ತು. ಆದರೆ ಆ ಕಾಡಿಗೆ ಹೋಗಬಾರದು ಎಂದು ಎಲ್ಲರೂ ಹೇಳುತ್ತಿದ್ದರು. ಅಪ್ಪ, ಆ ಕಾಡಿಗೆ ಯಾಕೆ ಯಾರೂ ಹೋಗೋದಿಲ್ಲ? ಅಲ್ಲೇನಾದ್ರೂ ಭಯಾನಕದ್ದಿದ್ಯಾ? ಮಗ, ಅದು ಸಾಮಾನ್ಯ ಕಾಡಲ್ಲ. ಅಲ್ಲಿ ಒಂದು ಹಳೆಯ ರಹಸ್ಯ ಇದೆ ಅಂತ ಹಿರಿಯರು ಹೇಳ್ತಾರೆ. ಆದ್ದರಿಂದ ಯಾರೂ ಅಲ್ಲಿ ಹೋಗೋದಿಲ್ಲ. ಆ ಮಾತುಗಳನ್ನು ಕೇಳಿದ ಕಾರ್ತಿಕ್, ಅವನ ಮನಸ್ಸಿನಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಆ ಕಾಡಿನಲ್ಲಿ ಏನಿದೆ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ತಿರುಗಾಡುತ್ತಲೇ ಇತ್ತು. ಆ ಮಾತುಗಳನ್ನು ಕೇಳಿದ ಕಾರ್ತಿಕ್, ಅವನ ಮನಸ್ಸಿನಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಆ ಕಾಡಿನಲ್ಲಿ ಏನಿದೆ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ತಿರುಗಾಡುತ್ತಲೇ ಇತ್ತು. ಒಂದು ದಿನ ಬೆಳಿಗ್ಗೆ ಕಾರ್ತಿಕ್ ಯಾರಿಗೂ ಹೇಳದೆ ಮನೆಯಿಂದ ನಿಧಾನವಾಗಿ ಹೊರಟನು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ: ಆ ಕಾಡಿನಲ್ಲಿ ಏನಿದೆ? ಅವನು ಗಡಿಯನ್ನು ದಾಟಿ ನಿಧಾನವಾಗಿ ಕಾಡಿನ ಕಡೆ ನಡೆದು ಹೋಗುತ್ತಿದ್ದನು. ಮೊದಲಿಗೆ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಹಕ್ಕಿಗಳ ಧ್ವನಿ, ಗಾಳಿಯ ಸದ್ದು. ಆದರೆ ಅವನು ಒಳಗೆ ಒಳಗೆ ಹೋಗುತ್ತಿದ್ದಂತೆ ಕಾಡು ನಿಧಾನವಾಗಿ ಮೌನವಾಗುತ್ತಾ ಹೋಯಿತು. ಹಕ್ಕಿಗಳ ಧ್ವನಿ ಕೂಡ ಕಡಿಮೆಯಾಯಿತು. ಸುತ್ತಲೂ ವಿಚಿತ್ರವಾದ ಶಾಂತಿ ಆವರಿಸಿತು. ಇಲ್ಲೇನೋ ವಿಚಿತ್ರವಾಗಿ ಕಾಣ್ತಾ ಇದೆ. ಎಲ್ಲರೂ ಯಾಕೆ ಬರಬೇಡ ಅಂತ ಹೇಳಿದ್ರೋ ಈಗ ಅರ್ಥ ಆಗ್ತಿದೆ. ಆದರೂ ಕಾರ್ತಿಕ್ ಹಿಂದಿರುಗಲಿಲ್ಲ. ಅವನ ಕುತೂಹಲ ಅವನನ್ನು ಮುಂದೇ ಮುಂದೆ ಕರೆದೊಯ್ದಿತು. ಸ್ವಲ್ಪ ದೂರ ನಡೆದ ನಂತರ ಅವನ ಕಣ್ಣಿಗೆ ಒಂದು ದೊಡ್ಡ ಹಳೆಯ ಮರ ಕಾಣಿಸಿತು. ಆ ಮರ ತುಂಬ ದೊಡ್ಡದು. ಇತರ ಮರಗಳಿಗಿಂತ ವಿಭಿನ್ನವಾಗಿ ಕಾಣಿಸುತ್ತಿತ್ತು. ಆ ಮರದ ಸುತ್ತಲೂ ಒಂದು ವಿಚಿತ್ರ ಬೆಳಕು ಹೊಳೆಯುತ್ತಿತ್ತು. ಅದು ಸಾಮಾನ್ಯ ಮರ ಅಲ್ಲ ಅನ್ನುವುದು ಸ್ಪಷ್ಟವಾಗಿತ್ತು. ವಾವ್! ಇಂತಹ ಮರವನ್ನು ನಾನು ಎಂದಿಗೂ ನೋಡಿಲ್ಲ. ಇದು ತುಂಬಾ ವಿಚಿತ್ರವಾಗಿದೆ. ಕಾರ್ತಿಕ್ ನಿಧಾನವಾಗಿ ಆ ಮರದ ಹತ್ತಿರಕ್ಕೆ ಹೋಗುತ್ತಿದ್ದನು. ಅವನ ಹೃದಯ ವೇಗವಾಗಿ ತಡಕುತ್ತಿದ್ದಿತು. ಅವನು ಮರದ ಹತ್ತಿರ ನಿಂತ ಕ್ಷಣದಲ್ಲೇ, ಕಾರ್ತಿಕ್, ಇಲ್ಲಿ ಯಾಕೆ ಬಂದಿದ್ದೀಯಾ?
ಅಯ್ಯೋ, ಯಾರು ಮಾತಾಡ್ತಿದ್ದಾರೆ? ಇಲ್ಲಿ ಯಾರು ಕಾಣ್ತಿಲ್ಲ. ಭಯಪಡಬೇಡ. ನಾನು ಈ ಕಾಡಿನ ರಕ್ಷಕ. ನಿನ್ನ ಮುಂದೆ ನಿಂತಿರುವ ಈ ಮರವೇ ಮಾತನಾಡುತ್ತಿದೆ. ಮರ ಮಾತಾಡ್ತಿದೀಯಾ? ಇದು ಹೇಗೆ ಸಾಧ್ಯ? ಮೊದಲಿಗೆ ಕಾರ್ತಿಕ್ ಭಯಪಟ್ಟನು. ಆದರೆ ಮರದ ಧ್ವನಿಯಲ್ಲಿ ಒಂದು ಶಾಂತಿ ಇತ್ತು. ಅದು ಅವನಿಗೆ ಧೈರ್ಯ ಕೊಟ್ಟಿತು. ನಾನು ಕೇವಲ ನೋಡ್ಲು ಬಂದಿದ್ದೆ. ನನಗೆ ಯಾವ ಕೆಟ್ಟ ಉದ್ದೇಶವೂ ಇಲ್ಲ. ನಿನ್ನ ಮನಸ್ಸು ಶುದ್ಧವಾಗಿದೆ. ಅದಕ್ಕಾಗಿ ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ಕಾರ್ತಿಕ್ ಈಗ ಸಂಪೂರ್ಣ ಆಶ್ಚರ್ಯಗೊಂಡಿದ್ದನು. ಆದರೆ ಅವನ ಕುತೂಹಲ ಇನ್ನೂ ಹೆಚ್ಚಾಗುತ್ತಿತ್ತು. ಆ ದಿನ ಕಾರ್ತಿಕ್ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಆರಂಭವಾಗಿತ್ತು. ಆ ಮರ ಅವನನ್ನ ಗಮನದಿಂದ ನೋಡುತ್ತಿತ್ತು. ಕಾರ್ತೀಕ್, ನೀನು ಒಳ್ಳೆಯ ಹೃದಯದ ಹುಡುಗ. ಆದ್ದರಿಂದ ನಿನಗೆ ಒಂದು ವಿಶೇಷ ಶಕ್ತಿ ಕೊಡಲು ತೀರ್ಮಾನಿಸಿದ್ದೇನೆ. ನನಗೆ ಶಕ್ತಿ? ಯಾವ ಶಕ್ತಿ? ನೀನು ಹೇಳುವ ಸತ್ಯಗಳು ನಿಜವಾಗುತ್ತವೆ. ಆದರೆ ಅದನ್ನು ಜಾಣ್ಮೆಯಿಂದ ಬಳಸಬೇಕು. ನಿಜವಾ? ನಾನ್ ಹೇಳಿದ್ದದ್ದೇ ನಿಜವಾಗುತ್ತದಾ? ನೀನು ಹೇಳುವ ಸತ್ಯಗಳು ನಿಜವಾಗುತ್ತವೆ. ಆದರೆ ಅದನ್ನು ಜಾಣ್ಮೆಯಿಂದ ಬಳಸಬೇಕು. ನಿಜವಾ? ನಾನ್ ಹೇಳಿದ್ದದ್ದೇ ನಿಜವಾಗುತ್ತದಾ? ಹೌದು. ಆದರೆ ಗಮನದಲ್ಲಿರಲಿ, ಈ ಶಕ್ತಿ ಆಟವಾಡಲು ಅಲ್ಲ. ಕಾರ್ತಿಕ್ ತುಂಬಾ ಖುಷಿಪಟ್ಟನು. ಆದರೆ ಮರ ಹೇಳಿದ ಮಾತಿನ ಗಂಭೀರತೆ ಅವನಿಗೆ ಇನ್ನೂ ಅರ್ಥವಾಗಿರಲಿಲ್ಲ. ಕಾರ್ತಿಕ್ ಸಂತೋಷದಿಂದ ಮನೆ ಕಡೆ ಓಡಿದನು. ಕಾರ್ತಿಕ್ ಮನೆಗೆ ಹಿಂತಿರುಗಿದಾಗ ಅವನ ಅಮ್ಮ ಆತಂಕದಿಂದ ಹೊರಗೆ ನಿಂತಿದ್ದಳು. ಕಾರ್ತಿಕ್, ನೀನ್ ಎಲ್ಲೋಗಿದ್ದೆ ಮಗ? ನಾನು ಎಲ್ಲೆಲ್ಲೋ ಹುಡುಕ್ತಿದ್ದೆ. ಯಾಕೆ ಕಾಡಿಗೋಗಿದ್ದೆ? ನಿನ್ಗೆ ಎಷ್ಟು ಬಾರಿ ಹೇಳಿದ್ದೀನಿ ಅಲ್ಲಿ ಹೋಗ್ಬೇಡ ಅಂತ. ಅಮ್ಮ, ನಾನು ಕೇವಲ ನೋಡಲು ಹೋಗಿದ್ದೆ. ನನಗೆ ಏನೂ ಆಗಿಲ್ಲ. ಮಗ, ಆ ಕಾಡು ತುಂಬಾ ಅಪಾಯಕರ ಜಾಗ. ಅಲ್ಲಿ ಹೀಗೆ ಹೇಳ್ದೆ ಹೋಗ್ಬಾರ್ದು ಮಗ. ಸರಿ ಅಮ್ಮ, ಇನ್ಮುಂದೆ ಹೇಳ್ದೆ ಹೋಗಲ್ಲ. ಆ ಸಮಯದಲ್ಲಿ ಕಾರ್ತಿಕ್ ಮನಸ್ಸಿನಲ್ಲಿ ಕಾಡಿನ ಬಗ್ಗೆ ಯೋಚನೆ ಇರಲಿಲ್ಲ. ಮರ ಕೊಟ್ಟ ಆ ಅದ್ಭುತ ಶಕ್ತಿಯ ಬಗ್ಗೆ ಯೋಚಿಸುತ್ತಾ ಅವನು ತುಂಬಾ ಖುಷಿಯಾಗಿದ್ದನು. ಮರ ಹೇಳಿದ್ದ ನಿಜವೇ? ಒಮ್ಮೆ ಪರೀಕ್ಷಿಸಿ ನೋಡೋಣ. ನನಗೆ ಆಟಿಕೆಗಳು ಬರಲಿ. ಅವನು ಹೇಳುತ್ತಿದ್ದಂತೆಯೇ ಅವನ ಮುಂದೆ ಆಟಿಕೆಗಳು ಕಾಣಿಸಿಕೊಂಡವು. ಅಯ್ಯೋ, ನಿಜವಾಗಿಯೂ ಆಯ್ತೋ? ಇದು ಸತ್ಯವಾಗಿಯೇ ಕೆಲಸ ಮಾಡ್ತಿದೆ. ಸ್ವಲ್ಪ ದಿನಗಳು ಕಳೆದಂತೆ ಕಾರ್ತಿಕ್ ತನ್ನ ಶಕ್ತಿಯನ್ನು ಮತ್ತೆ ಮತ್ತೆ ಬಳಸುತ್ತಿದ್ದನು. ಆದರೆ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾದವು. ಯಾರೂ ತರದೆ ಅಕಸ್ಮಾತ್ ಆಟಿಕೆಗಳು ಮತ್ತು ಬೇರೆ ವಸ್ತುಗಳು ಕಾಣಿಸಿಕೊಳ್ಳತೊಡಗಿದವು. ಜನರಿಗೆ ಇದು ತುಂಬ ಆಶ್ಚರ್ಯವಾಗಿತ್ತು. ಇದು ಹೇಗೆ ಸಾಧ್ಯ? ಯಾರೂ ತರಲಿಲ್ಲ, ಆದರೂ ವಸ್ತುಗಳು ಬರ್ತಿವೆ. ಇದು ಸಾಮಾನ್ಯ ವಿಷಯ ಅಲ್ಲ.
ಇದ್ರ ಹಿಂದೆ ಯಾರಾದ್ರೂ ಇದ್ದಾರೆ. ಹಳ್ಳಿಯ ಜನರಲ್ಲಿ ಅನುಮಾನ ಶುರುವಾಯಿತು. ಒಂದು ದಿನ ಕೆಲವರು ಕಾರ್ತಿಕ್ ಬಳಿ ಬಂದು ಕೇಳಿದರು. ಕಾರ್ತೀಕ್, ಈ ಎಲ್ಲವೂ ಹೇಗಾಗ್ತಾ ಇದೆ? ನಿನ್ಗೇನಾದ್ರೂ ಗೊತ್ತಾ? ನನಗೆ ಏನೂ ಗೊತ್ತಿಲ್ಲ. ಕಾರ್ತಿಕ್ ಸತ್ಯವನ್ನು ಮರೆಮಾಡಲು ಪ್ರಯತ್ನಿಸಿದನು. ಆದರೆ ಅವನ ಮುಖದಲ್ಲಿ ಭಯ ಕಾಣಿಸುತ್ತಿತ್ತು. ನೀನೇನಾದ್ರೂ ಮರೆ ಮಾಡ್ತಾ ಇದೀಯಾ? ಸತ್ಯ ಹೇಳು. ಇಲ್ಲ, ನಾನೇನೂ ಮಾಡಿಲ್ಲ. ಜನರು ಸಂಪೂರ್ಣ ನಂಬಲಿಲ್ಲ. ಆದರೆ ಅವರ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ಮನೆಗೆ ಹಿಂತಿರುಗಿದ ಕಾರ್ತಿಕ್ ಮೌನವಾಗಿದ್ದನು. ಕಾರ್ತೀಕ್, ಏನಾಯ್ತು ಮಗ? ಯಾಕ್ ಮೌನವಾಗಿದೀಯಾ? ಏನೂ ಇಲ್ಲ ಅಮ್ಮ. ನಿಜ ಹೇಳು ಮಗ, ಹಳ್ಳಿಯಲ್ಲಿ ಏನೋ ನಡೀತಿದೆ. ನಿನಗೇನಾದ್ರೂ ಗೊತ್ತಾ? ನಾನು ನಾನು ಏನಿಲ್ಲ ಅಪ್ಪ. ಕಾರ್ತಿಕ್ ಸತ್ಯ ಹೇಳಲು ಹೆದರಿದನು. ಒಂದು ದಿನ ಕಾರ್ತಿಕ್ ಮತ್ತೆ ಶಕ್ತಿಯನ್ನು ಬಳಸಿದನು. ಹಳ್ಳಿಯಲ್ಲಿ ಎಲ್ಲರಿಗೂ ಹಣ ಸಿಗಲಿ. ಅವನು ಹೇಳುತ್ತಿದ್ದಂತೆಯೇ ಹಳ್ಳಿಯಲ್ಲಿ ಹಣ ಕಾಣಿಸಿಕೊಳ್ಳತೊಡಗಿತು. ಈ ಬಾರಿ ಸಮಸ್ಯೆ ಇನ್ನೂ ದೊಡ್ಡದಾಯಿತು. ಇದು ಸರಿಯಲ್ಲ. ಇದು ಅಪಾಯಕರವಾಗ್ಬೋದು. ಜನರು ಈಗ ಭಯಪಡಲು ಶುರು ಮಾಡಿದರು. ಕಾರ್ತಿಕ್ ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಶುರುವಾಯಿತು. ಕಾರ್ತಿಕ್ ಮಾಡಿದ ಈ ತಪ್ಪು ಮುಂದೆ ಇನ್ನಷ್ಟು ದೊಡ್ಡ ಸಮಸ್ಯೆಗೆ ಕಾರಣವಾಗಲಿತ್ತು. ಹಣ ಕಾಣಿಸಿಕೊಳ್ಳತೊಡಗಿದ ನಂತರ ಹಳ್ಳಿಯಲ್ಲಿ ಗೊಂದಲ ಇನ್ನಷ್ಟು ಹೆಚ್ಚಾಯಿತು. ಈ ಹಣ ನನ್ನದು. ನಾನು ಮೊದಲೇ ನೋಡಿದೆ. ಇಲ್ಲ, ಇದು ನನ್ನ ಮನೆ ಮುಂದೆ ಬಿದ್ದಿದೆ. ಇದು ನನ್ನದು. ಹಳ್ಳಿಯ ಶಾಂತಿ ನಿಧಾನವಾಗಿ ಕಳೆದು ಹೋಗುತ್ತಿತ್ತು. ಕಾರ್ತಿಕ್ ಇದನ್ನೆಲ್ಲ ನೋಡಿ ಬೆಚ್ಚಿಬಿದ್ದನು. ಇದು ನಾನ್ ಮಾಡಿದ್ದರಿಂದ ಆಗ್ತಿದೆ. ನಾನಿದನ್ನು ನಿಲ್ಲಿಸ್ಬೇಕು. ಕಾರ್ತಿಕ್ ದುಃಖದಿಂದ ಮನೆಗೆ ಹಿಂತಿರುಗಿದನು. ಕಾರ್ತೀಕ್, ಏನಾಯ್ತು ಮಗ? ನೀನ್ ಯಾಕೆ ಅಳ್ತಿದೀಯಾ? ಅಮ್ಮ, ನಾನು ತಪ್ಪು ಮಾಡಿದ್ದೇನೆ. ಈ ಎಲ್ಲ ಸಮಸ್ಯೆಗೆ ಕಾರಣ ನಾನು. ಏನ್ ಹೇಳ್ತೀಯಾ ಮಗ? ನೀನೇನ್ ಮಾಡಿದ್ಯಾ? ಕಾರ್ತಿಕ್ ಎಲ್ಲವನ್ನೂ ತನ್ನ ಅಮ್ಮ ಅಪ್ಪಗೆ ವಿವರಿಸಿದನು. ಕಾಡಿನಲ್ಲಿ ಒಂದು ಮರ ನನಗೆ ಶಕ್ತಿ ಕೊಟ್ಟಿತು. ನಾನು ಹೇಳಿದದ್ದೇ ನಿಜವಾಗುತ್ತದೆ. ನಾನು ಆಟವಾಡಲು ಅದನ್ನು ಬಳಸಿದೆ. ಆದರೆ ಈಗ ಹಳ್ಳಿಯಲ್ಲಿ ಸಮಸ್ಯೆ ಆಗುತ್ತಿದೆ. ಮಗ, ನೀನು ದೊಡ್ಡ ತಪ್ಪು ಮಾಡಿದ್ದೀಯ. ಶಕ್ತಿ ಇದ್ರೆ ಜಾಣ್ಮೆಯಿಂದ ಬಳಸಬೇಕು. ನಾವು ನಿನ್ನ ಜೊತೆ ಇದ್ದೇವೆ. ಆದ್ರೆ ಈಗ ಇದಕ್ಕೆ ಪರಿಹಾರ ಹುಡುಕ್ಬೇಕು. ಕಾರ್ತಿಕ್ ತುಂಬಾ ಪಶ್ಚಾತ್ತಾಪಪಟ್ಟನು. ನಾನ್ಯಾಕೆ ಹೀಗ್ ಮಾಡ್ದೆ? ನಾನು ಎಲ್ಲವನ್ನೂ ಸರಿಪಡಿಸ್ಬೇಕು.
ಆ ರಾತ್ರಿ ಕಾರ್ತಿಕ್ ಮತ್ತೆ ಕಾಡಿಗೆ ಹೋದನು. ಅವನು ಅದೇ ಮರದ ಮುಂದೆ ನಿಂತನು. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ. ಕಾರ್ತೀಕ್, ಈಗ ನಿನಗೆ ಅರ್ಥವಾಗಿದೆ. ಶಕ್ತಿ ಇದ್ದರೆ ಮಾತ್ರ ಸಾಲದು, ಅದನ್ನು ಜವಾಬ್ದಾರಿಯಿಂದ ಬಳಸಬೇಕು. ನಾನು ಎಲ್ಲವನ್ನೂ ಸರಿಪಡಿಸಬೇಕು. ದಯವಿಟ್ಟು ಹೇಳಿ, ನಾನು ಏನು ಮಾಡಬೇಕು? ಈ ಸಮಸ್ಯೆ ನಿನ್ನ ಮಾತಿನಿಂದಲೇ ಆರಂಭವಾಗಿದೆ. ಆದ್ದರಿಂದ ಅದನ್ನು ನಿನ್ನ ಮಾತಿನಿಂದಲೇ ನಿಲ್ಲಿಸು. ಕಾರ್ತಿಕ್ ಕಾಡಿನಿಂದ ಹೊರಬಂದು ನಿಧಾನವಾಗಿ ತನ್ನ ಮನೆಗೆ ಹಿಂತಿರುಗಿದನು. ಮರದ ಮಾತುಗಳನ್ನು ಕೇಳಿದ ಕಾರ್ತಿಕ್ ತನ್ನ ತಪ್ಪನ್ನು ಸರಿಪಡಿಸಲು ಧೈರ್ಯ ಮಾಡಿಕೊಂಡನು. ಇಲ್ಲಿವರೆಗೆ ನಾನು ಮಾಡಿದ್ದ ಎಲ್ಲ ತಪ್ಪುಗಳು ನಿಲ್ಲಲಿ. ಹಳ್ಳಿಯಲ್ಲಿ ಎಲ್ಲವೂ ಮತ್ತೆ ಸರಿಯಾಗಲಿ. ಜನರು ಶಾಂತಿಯಿಂದ ಬದುಕಲಿ. ಅವನು ಹೀಗೆ ಹೇಳುತ್ತಿದ್ದಂತೆಯೇ ನಿಧಾನವಾಗಿ ಎಲ್ಲವೂ ಬದಲಾಗತೊಡಗಿತು. ಅಕಸ್ಮಾತ್ ಬಂದ ವಸ್ತುಗಳು ಅಳಿದು ಹೋಗಿದವು. ಜನರ ಜಗಳ ನಿಂತಿತು. ಹಳ್ಳಿ ಮತ್ತೆ ಶಾಂತವಾಗಿತು. ಹೀಗೆ ಕಾರ್ತಿಕ್ ತನ್ನ ತಪ್ಪನ್ನು ಸರಿಪಡಿಸಿ ಒಳ್ಳೆಯ ಹುಡುಗನಾಗಿ ಬೆಳೆದನು.